ಶಾಂತಿ. ಮುರಳಿಯ ದಿನಾಂಕ 24/5/2026. ಪ್ರಾತಃ ಮುರಳಿ ಅವ್ಯಕ್ತ ಬಾಬ್ದಾದ ಮಧುಬನ. ರಿವೈಸ್ ಮುರಳಿ 28/2/2010. ತಂದೆ ತಿಳಿಸುತ್ತಾರೆ, ದೇಹ ಬಾನದ ನಾನು ಎಂಬ ಹೋಲಿ ಸುಟ್ಟು ಪರಮಾತ್ಮನ ಸಂಗದ ಬಣ್ಣದ ಹೋಲಿಯನ್ನು ಆಚರಿಸಿರಿ. ಇಂದು ಹೋಲಿಯೆಸ್ಟ್ ಬಾಬಾ ತನ್ನ ಹೋಲಿ ಮಕ್ಕಳ ಜೊತೆ ಹೋಲಿ ಆಚರಿಸಲು ಬಂದಿದ್ದಾರೆ. 4 ಕಡೆಯ ಮಕ್ಕಳು ದೂರದಿಂದ ಸ್ನೇಹದಲ್ಲಿ ಹೃದಯದಲ್ಲಿ ಸಮಾವೇಶವಾಗುತ್ತಿದ್ದೀರಾ. ಬಾಬ್ದಾದಾರವರು 4 ಕಡೆಯ ಮಕ್ಕಳ ಮಸ್ತಕದಲ್ಲಿ ಭಾಗ್ಯದ ನಕ್ಷತ್ರ ಹೊಳೆಯುತ್ತಿರುವುದನ್ನು ನೋಡುತ್ತಿದ್ದಾರೆ. ಇಷ್ಟು ದೊಡ್ಡ ಭಾಗ್ಯ ಪೂರ್ತಿ ಕಲ್ಪದಲ್ಲಿ ಬೇರ್ಯಾರದು ಇರಲು ಸಾಧ್ಯವಿಲ್ಲ. ಈ ಸಂಗಮ ಯುಗದ ಪ್ರಾಪ್ತಿಗಳ ಆಧಾರದಿಂದ ತಾವು ಮಕ್ಕಳೇ ಇಷ್ಟು ಶ್ರೇಷ್ಠ ಪವಿತ್ರರಾಗುತ್ತೀರಾ. ಭವಿಷ್ಯದಲ್ಲಿ ತಾವು ಡಬಲ್ ಪವಿತ್ರರಾಗುತ್ತೀರಾ. ಆತ್ಮವೂ ಪವಿತ್ರ ಮತ್ತು ಶರೀರವೂ ಪವಿತ್ರ. ಪೂರ್ತಿ ಕಲ್ಪದಲ್ಲಿ ಚಕ್ಕರ್ ಹಾಕಿ ನೋಡಿ, ಯಾವುದೇ ಧರ್ಮಾತ್ಮರು ಸಹ ಡಬಲ್ ಪವಿತ್ರರಾಗಿಲ್ಲ. ತಾವು ಮಕ್ಕಳು ಡಬಲ್ ಪವಿತ್ರರು ಆಗುತ್ತೀರಾ ಮತ್ತು ಡಬಲ್ ಪವಿತ್ರತೆಯ ಗುರುತು ಡಬಲ್ ಕಿರೀಟಧಾರಿಗಳಾಗುತ್ತೀರಾ. ಇಂದು ಹೋಲಿಯನ್ನು ಎಲ್ಲರೂ ಆಚರಿಸುತ್ತಾರೆ. ಆದರೆ ತಾವು ಈ ಸಮಯದಲ್ಲಿ ಏನು ಡಬಲ್ ಹೋಲಿ ಅಂದರೆ ಅರ್ಥ ಪವಿತ್ರರಾಗಿದ್ದೀರಾ, ಅದರ ಸ್ಮಾರಕ ಉತ್ಸವದ ರೂಪದಲ್ಲಿ ಹೋಲಿ ಆಚರಿಸಲಾಗುವುದು. ನಿಮ್ಮ ಪ್ರತಿ ಹೆಜ್ಜೆಯ ಜೀವನದ ಮಹತ್ವ ಉತ್ಸವದ ರೂಪದಲ್ಲಿ ಆಚರಿಸಲಾಗುವುದು. ತಾವು ಈ ಸಂಗಮದಲ್ಲಿ ಪ್ರತಿದಿನ ಪ್ರತಿ ಹೆಜ್ಜೆ ಉಮಂಗ ಉತ್ಸಾಹದಲ್ಲಿ ಇರುತ್ತೀರಾ ಅಂದಾಗ ನಿಮ್ಮ ಉಮಂಗ ಉತ್ಸಾಹದ ಸ್ಮಾರಕ ಈ ಉತ್ಸವದ ರೂಪದಲ್ಲಿ ಆಚರಿಸಲಾಗುವುದು. ಯಾಕೆ ಉಮಂಗ ಉತ್ಸಾಹವಿರುತ್ತದೆ? ಏಕೆಂದರೆ ತಾವು ಪರಮಾತ್ಮನ ಸಂಗದ ಬಣ್ಣದ ಹೋಲಿಯನ್ನು ಆಚರಿಸುತ್ತೀರಾ ಅಂದಾಗ ನಿಮ್ಮ ಪ್ರತಿ ಹೆಜ್ಜೆ ಉತ್ಸವದ ರೂಪದಲ್ಲಿ ಆಚರಿಸುತ್ತೀರಾ. ಈಗ ಹೋಲಿಯಲ್ಲಿ ಮೊದಲು ಸುಡಲಾಗತ್ತೆ, ನಂತರ ಆಚರಿಸಲಾಗುತ್ತೆ. ತಾವು ಸಹ ಸಂಗಮ ಯುಗದಲ್ಲಿ ಈಗ ತಮ್ಮ ಹಳೆಯ ಸ್ವಭಾವ ಸಂಸ್ಕಾರಗಳನ್ನು ಯೋಗ ಅಗ್ನಿಯಲ್ಲಿ ಸುಡುತ್ತೀರಾ. ಏಕೆಂದರೆ ತಮ್ಮ ಹಳೆಯ ಸ್ವಭಾವ ಸಂಸ್ಕಾರಗಳನ್ನು ಸುಡದೆ ಪರಮಾತ್ಮನ ಸಂಗದ ಬಣ್ಣ ತಮ್ಮ ಮೇಲೆ ಬೀಳುವುದಿಲ್ಲ, ಪರಮಾತ್ಮನ ಮಿಲನ ಆಗುವುದಿಲ್ಲ. ಅಂದಾಗ ತಮ್ಮ ಯೋಗ ಅಗ್ನಿಯಲ್ಲಿ ಸಂಸ್ಕಾರಗಳನ್ನು ಸುಡಬೇಕು. ತಮ್ಮ ಸಂಸ್ಕಾರಗಳನ್ನು ತಾವು ಯೋಗ ಅಗ್ನಿಯಲ್ಲಿ ಸುಡುತ್ತೀರಾ ಮತ್ತು ಪರಮಾತ್ಮನ ಸಂಗದ ಬಣ್ಣದಲ್ಲಿ ಬಣ್ಣಿತರಾಗುತ್ತೀರಾ ಅಂದಾಗ ಈ ಕಾಲದಲ್ಲಿ ಸುಡುತ್ತಾರೆ ಮತ್ತು ಬಣ್ಣವನ್ನು ಹಚ್ತಾರೆ. ಆದರೆ ನಿಮ್ಮ ಆಧ್ಯಾತ್ಮಿಕ ರೂಪಕ್ಕೆ ಸ್ಥೂಲ ರೂಪ ಕೊಟ್ಟಿದ್ದಾರೆ. ಅವರು ಸ್ಥೂಲವಾಗಿ ಬೆಂಕಿ ಹಚ್ತಾರೆ, ಸ್ಥೂಲ ಬಣ್ಣವನ್ನು ಹಚ್ಕೊಳ್ತಾರೆ. ಏಕೆಂದರೆ ಈಗ ಬಾಡಿ ಕಾನ್ಷಿಯಸ್ಸು ದೇಹಾಭಿಮಾನದ ವೃತ್ತಿ ಇದೆ. ತಾವು ಪವಿತ್ರರಾಗುತ್ತೀರಾ ಅಂದಾಗ ಅವರು ಹೋಲಿ ಆಚರಿಸುತ್ತಾರೆ. ಪೂರ್ತಿ ಕಲ್ಪದಲ್ಲಿ ಯಾರೂ ಕೂಡ ಆಧ್ಯಾತ್ಮಿಕ ಹೋಲಿಕಾ ದಿನವನ್ನು ಆಚರಿಸುವುದಿಲ್ಲ, ಡಬಲ್ ಹೋಲಿ ಆಗುವುದಿಲ್ಲ. ಅಂದಾಗ ತಾವೆಲ್ಲರೂ ಸಹ ಯಾರೆಲ್ಲಿಂದಲೂ ಬಂದಿದ್ದೀರಾ, ಪರಮಾತ್ಮನ ಸಂಗದ ಬಣ್ಣದಲ್ಲಿ ಬಂದಿದ್ದೀರಾ. ಪರಮಾತ್ಮನ ಸಂಗದ ಬಣ್ಣವನ್ನು ಹೋಲಿಯನ್ನು ಆಚರಿಸಲು ಬಂದಿದ್ದೀರಾ. ತಾವು ಹೋಲಿಗೋಸ್ಕರ ಹೇಳುತ್ತೀರಾ. ಹೋಲಿ ಅಂದರೆ ಅರ್ಥ ಏನು? ಕಳೆದು ಹೋಗಿದೆ, ಅದು ಕಳೆದು ಹೋಯಿತು. ಡ್ರಾಮಾನುಸಾರವಾಗಿ ಏನೆಲ್ಲ ಕಳೆದು ಹೋಗಿದೆ ಅದಕ್ಕೆ ಹೇಳಲಾಗತ್ತೆ ಹೋಲಿ. ಕಳೆದದ್ದು ಕಳೆದೋಯ್ತು. ಯಾವುದೇ ವ್ಯರ್ಥ ಮಾತನ್ನು ಮನಸ್ಸಿನಲ್ಲಿ ತರಬಾರದು. ಆಗ್ಬಿಡ್ತು, ಆಚರಿಸ್ತೀರ ಅಲ್ವಾ ಈ ರೀತಿ ಹೋಲಿ. ವ್ಯರ್ಥ ಮಾತು ಕೂಡ ಸಂಕಲ್ಪದಲ್ಲಿ ಬರಬಾರ್ದು. ತಾವೆಲ್ಲರೂ ಹೋಲಿ ಅಂದರೆ ಅರ್ಥ ಪವಿತ್ರರಾಗುವ ಪೂರ್ಣ ಪುರುಷಾರ್ಥ ಮಾಡಿ ಪವಿತ್ರತೆಯನ್ನು ಧಾರಣೆ ಮಾಡಿಕೊಂಡಿದ್ದೀರಾ. ಆಗಲೇ ಭವಿಷ್ಯದಲ್ಲಿ ಡಬಲ್ ಪವಿತ್ರತೆಯ ಗುರುತು ಡಬಲ್ ಕಿರೀಟವನ್ನು ತೋರಿಸಲಾಗುವುದು. ಇಂದಿನ ದಿನ ತಾವು ಪ್ರತಿಯೊಬ್ಬ ಮಗು ಏನನ್ನು ಸುಡಲು ಬಂದಿದ್ದೀರಾ, ಏನು ಸುಟ್ಟು ಹೋಗುತ್ತೀರಾ. ಬಾಬ್ದಾದ ನೋಡಿದರು ಜನ್ಮದಿನದಂದು ಏನೆಲ್ಲ ಬಾಬ್ರವರು ಹೋಮ್ವರ್ಕ್ ಕೊಟ್ಟಿದ್ರು, ಕ್ರೋಧವನ್ನು ಜನ್ಮದಿನದಂದು ಉಡುಗೊರೆಯ ರೂಪದಲ್ಲಿ ಜನ್ಮದಿನದ ಉಡುಗೊರೆಯಾಗಿ ಕೊಡಬೇಕೆಂದು ಕೊಟ್ಟುಬಿಡಿ ಅಂತ ಕೇಳ್ತಾರೆ. ಬಾಬಾ ಕೊಟ್ಟಿದ್ದೀರಾ?
ಅದರ ರಿಸಲ್ಟು ಬಾಬ್ದಾದರವರ ಹತ್ತಿರ ಕೆಲವು ಮಕ್ಕಳದು ಇವತ್ತು ತಲುಪಿದೆ. ಹೋದ್ಸಲ ಮಿಲನದಲ್ಲಿ ಬಾಬಾ ಕ್ರೋಧವನ್ನು ಗಿಫ್ಟಾಗಿ ಕೊಡಿ ಅಂತ ಹೇಳಿದರು ಭಾನುವಾರ. ಸೊ ಇವತ್ತು ಬಾಬಾ ಕೇಳ್ತಾ ಇದ್ದಾರೆ, ಅದನ್ನು ಕೊಟ್ಟಿದ್ದೀರಾ? ಬಾಬ್ದಾದ ನೋಡಿದ್ರು ಅಲ್ಲಲ್ಲಿ ಮಕ್ಕಳು ಅಟೆನ್ಷನ್ ಕೊಟ್ಟಿದ್ದಾರೆ. ತಾವೆಲ್ಲರೂ ಸಹ ತಮ್ಮ ಫಲಿತಾಂಶವನ್ನು ತೆಗೆಯಿರಿ. ಯಾರೆಲ್ಲ ಇಲ್ಲಿ ಕೊಡುತ್ತಿದ್ದೀರಾ ತಮ್ಮ ರಿಸಲ್ಟನ್ನು ಕೊಡಿ, ಫಲಿತಾಂಶ ನೋಡ್ಕೊಳ್ಳಿ. ತಮ್ಮ ರಿಸಲ್ಟಲ್ಲಿ ನೋಡ್ಕೊಳ್ಳಿ. ಕಂಟ್ರೋಲ್ ಮಾಡಿಕೊಂಡ್ರ ಸಫಲತೆಯ ಅನುಭವ ಮಾಡಿದ್ರ? ಯಾರು ಕಂಟ್ರೋಲ್ ಮಾಡಿಕೊಂಡ್ರಿ ಕ್ರೋಧವನ್ನು, ಸಫಲತೆಯನ್ನು ಪ್ರಾಪ್ತಿ ಮಾಡಿಕೊಂಡ್ರೆ ಅವರು ಕೈ ಎತ್ತಿ. ಸಫಲತೆಯನ್ನು ಪ್ರಾಪ್ತಿ ಮಾಡ್ಕೊಂಡಿದ್ದೀರಾ? ದೊಡ್ಡ ಕೈ ಎತ್ತಿ. ಟೀಚರ್ಸು ಕೈ ಎತ್ತಿ, ಫಾರಿನರ್ಸು ಕೈ ಎತ್ತಿ, ಎಲ್ಲರೂ ಕೈ ಎತ್ತಿದ್ರು. ಬಾಬಾ ಹೇಳ್ತಾರೆ ಒಳ್ಳೆಯದು, ಶುಭಾಶಯಗಳು. ಇದರಿಂದ ತಾವೆಲ್ಲರೂ ತಮ್ಮಲ್ಲಿ ಧೈರ್ಯ ಇಟ್ಕೊಂಡಿದ್ದೀರಾ. ಧೈರ್ಯದ ಫಲ ಪ್ರಾಪ್ತವಾಗಲು ಸಾಧ್ಯ. ಈ ಅನುಭವ ಮಾಡಿದ್ದೀರಾ? ಒಂದು ವೇಳೆ ಈ ಅನುಭವವನ್ನು ಮುಂದಕ್ಕೋಸ್ಕರ ಲಕ್ಷ್ಯ ಇಟ್ಕೊಂಡು ಬಾರಿ ಬಾರಿಗೂ ಚೆಕಿಂಗ್ ಮಾಡಿಕೊಂಡಿದ್ದೆ ಆದರೆ, ಮುಂದುವರಿಸ್ಕೊಂಡು ಹೋಗಿದ್ದೆ ಆದರೆ ತಿಳ್ಕೊಳ್ತೀರಾ ಸಂಭವ ಆಗತ್ತೆ ಇದು ಅಂತ. ಇದನ್ನು ಹಾಗೆ ಕಂಟಿನ್ಯೂ ಮಾಡ್ತೀವಿ, ಗಮನ ಇಡ್ತೀವಿ, ಕ್ರೋಧ ಮಾಡಿಕೊಳ್ಳಲ್ಲ, ಆಗತ್ತಾ? ಸಂಭವನ ಮುಂದುವರಿಲಿಕ್ಕಾಗತ್ತಾ? ಕೈ ಎತ್ತಿ ಯಾರು ಮಾಡ್ತೀರಾ? ಒಳ್ಳೆಯದು. ಸಾಧ್ಯನಾ? ಟೀಚರ್ಸು ಸಾಧ್ಯನಾ? ಪಾಂಡವರು ಅಣ್ಣಂದಿರು ಆಗತ್ತಾ? ಒಳ್ಳೆಯದು. ಸಂಭವ ಆಗತ್ತೆ ಅಲ್ವಾ ಅಥವಾ ಇಲ್ವಾ? ಆಗಲೇಬೇಕಲ್ವಾ? ಚಪ್ಪಾಳೆ ಹೊಡೀರಿ ಇದಕ್ಕೋಸ್ಕರ. ಒಳ್ಳೆಯದು. ಈಗಂತೂ ಜಾಸ್ತಿ ದಿನಗಳು ಇಲ್ಲ, ಆದರೆ ಈಗ ಪ್ರತಿ 3 ತಿಂಗಳ ನಂತರ ಇಂದಿನಿಂದ 3 ತಿಂಗಳಿಗಾಗಿ ಅಟೆನ್ಷನ್ ಇಟ್ಟು ಕ್ರೋಧದ ಟೆನ್ಷನನ್ನು ಸಮಾಪ್ತಿ ಮಾಡಬಹುದಾ? ಮಾಡಲಿಕ್ಕಾಗತ್ತಾ? ಕೈ ಎತ್ತಿ, ಕೈ ಮೇಲ್ ಮಾಡಿ. ಒಳ್ಳೆಯದು. ಈ ಖುಷಿಯ ಸಂದೇಶವಂತೂ ಬಹಳ ಚೆನ್ನಾಗಿದೆ. ಏಕೆ? ಕ್ರೋಧದ ಕಾರಣ ಏನಾಗತ್ತೆ? ಕ್ರೋಧದ ಬೀಜ ಏನು? ತಾವು ಸದಾ ತಮ್ಮ ಭವಿಷ್ಯ ಸ್ವರೂಪವನ್ನು ಸನ್ಮುಖದಲ್ಲಿಟ್ಟುಕೊಳ್ಳಿ. ನಿಮ್ಮ ಭವಿಷ್ಯ ಸ್ವರೂಪ ಎಷ್ಟು ಶೃಂಗರಿತವಾಗಿರುವಂಥದ್ದು, ಹರ್ಷಿತ ಮುಖವುಳ್ಳಂತಹದ್ದು. ಮತ್ತು ಬಾಬ್ದಾದರವರನ್ನು ನೋಡಿ, ಬ್ರಹ್ಮ ಬಾಬ್ರವರನ್ನು ಸನ್ಮುಖದಲ್ಲಿ ತನ್ನಿ. ಯಾಕೆ? ಶಿವತಂದೆಯಂತೂ ನಿರಾಕಾರ, ಆದರೆ ಬ್ರಹ್ಮ ಬಾಬಾ ನಿಮ್ಮ ಹಾಗೆ ಸಾಕಾರ ರೂಪಧಾರಿ, ನಿಮ್ಮ ಹಾಗೆ ಜವಾಬ್ದಾರಿಯ ಕಿರೀಟಧಾರಿ. ಮತ್ತೆಯೂ ಸಹ ಸದಾ ಮುಗುಳ್ನಗ್ತಾ ಖುಷಿಯ ಮುಖವುಳ್ಳವರೇ ಆಗಿದ್ದರು. ಏಕೆಂದರೆ ಈ ವಿಕಾರಗಳ ಮೇಲೆ ವಿಜಯವನ್ನು ಪ್ರಾಪ್ತಿ ಮಾಡಿಕೊಂಡಿದ್ದರು. ಶರೀರ ಇದ್ದರೂ ಕಾರ್ಯ ಮಾಡುತ್ತಿದ್ದರೂ ನಿಮ್ಮ ಮುಂದೆ ಉದಾಹರಣೆಯಾಗಿದ್ದರು. ಬ್ರಹ್ಮ ಬಾಬಾರವರಿಗಿಂತ ಜಾಸ್ತಿ ನಿಮಗೆ ಜವಾಬ್ದಾರಿಗಳಿದೆಯಾ? ಬ್ರಹ್ಮ ತಂದೆಯ ಜವಾಬ್ದಾರಿಗಳ ಮುಂದೆ ನಿಮ್ಮ ಜವಾಬ್ದಾರಿ ಏನೂ ಇಲ್ಲ. ಮತ್ತು ನೋಡಿ, ಅಂತಿಮದವರೆಗೆ ಕರ್ಮಾತೀತ ವೈಬ್ರೇಷನ್ಸಲ್ಲಿ ಅವ್ಯಕ್ತ ಫರಿಷ್ಠೆ ಆದರು ಅಂದಾಗ ಈಗ ಬಾಪ್ದಾದರವರಿಗೆ ಕೊಟ್ಟಿರುವ ಉಡುಗೊರೆಯನ್ನು ವಾಪಸ್ ತಗೊಳ್ಳೋದಿಲ್ಲ ಅಲ್ವಾ? ಬಾಬ್ದಾದ ತಿಳಿದುಕೊಳ್ಳುತ್ತಾರೆ. ವ್ಯವಹಾರದಲ್ಲಿ ಬಂದಾಗ ಅಲ್ಲಲ್ಲಿ ಅಂತಹ ಪರಿಸ್ಥಿತಿಗಳು ತಯಾರಾಗತ್ತೆ. ಕೆಲವರ ರಿಸಲ್ಟಲ್ಲಿ ಬರೆಯಲಾಗಿದೆ ತೀಕ್ಷ್ಣ ಶಬ್ದ ಆಗಿಬಿಡ್ತು ಎಂದು. ಮೂಡ್ ಸ್ವಲ್ಪ ತೇಜ್ ಆಗಿಬಿಡ್ತು, ಮೂಡ್ ಸ್ವಲ್ಪ ತೀಕ್ಷ್ಣ ಆಗಿಬಿಡ್ತು ಅಂತ ಹೇಳಿ ಬರೆದಿದ್ದೀರಾ, ರಿಸಲ್ಟ್ ಕೊಟ್ಟಿದ್ದೀರಾ. ಆದರೆ ಯಾವಾಗ ಅಂತಹ ಮಾತುಗಳು ಸನ್ಮುಖದಲ್ಲಿ ಬರುತ್ತೆ ಆಗಲೇ ವಿಜಯಿ ಆಗುವ ಅವಕಾಶವೂ ಇರುತ್ತೆ. ಮಾತುಗಳ ಕೆಲಸವಾಗಿದೆ ಬರುವುದು, ಆದರೆ ನಿಮಗೆ ಜ್ಞಾನವಿದೆ ಮಾತುಗಳಿಂದ ಭಿನ್ನವಾಗಿ ವಿಜಯಿ ಆಗಬೇಕೆಂಬ ನಾಲೆಜ್ ಇದೆ. ಇಷ್ಟನ್ನು ಕ್ರೋಧಕ್ಕೆ ವಿದಾಯಿ ಕೊಡ್ತೀರಾ? ಸದಾ ಕಾಲಕ್ಕಾಗಿ ಕೊಡ್ತೀರಾ ಅಥವಾ 3 ತಿಂಗಳಿಗಾಗಿ ಕೊಡ್ತೀರಾ? ಎಷ್ಟು ಸಮಯದ ಸಾಹಸವಿದೆ? ಯಾರು ತಿಳ್ಕೊಳ್ತೀರಾ? ಸದಾ ಕಾಲಕ್ಕಾಗಿ ಕ್ರೋಧದ ಮೇಲೆ ವಿಜಯಿಗಳಾಗುವುದು ಕಷ್ಟ ಏನಿಲ್ಲ. ಆಗಲೇಬೇಕು, ವಿಜಯಿಗಳಾಗ್ತೀವಿ ಅಂತ ಯಾರು ಹೇಳ್ತೀರಾ ಅವ್ರ ಕೈ ಎತ್ತಿ. ಆಗಲೇಬೇಕು. ಒಳ್ಳೆಯದು. ಬಾಬ್ದಾದ ಖುಷಿ ಆಗ್ತಾರೆ. ಯಾಕೆ? ನಿಮ್ಮ ಲಾಸ್ಟ್ ಜನ್ಮದಲ್ಲಿಯೂ ನಿಮ್ಮ ಮಹಿಮೆ ಏನು ಗಾಯನ ಮಾಡಲಾಗಿದೆ. ದೇವತೆಗಳ ರೂಪದಲ್ಲಿ ನಿಮ್ಮ ಮುಂದೆ, ದೇವತೆಗಳ ರೂಪವಾದ ನಿಮ್ಮ ಮುಂದೆ ನಿಮ್ಮ ಮಹಿಮೆಯಲ್ಲಿ ಸರ್ವಗುಣ ಸಂಪನ್ನರು, ಸಂಪೂರ್ಣ ನಿರ್ವಿಕಾರಿಗಳೆಂದು ಗಾಯನವಿದೆ ಅಂದಾಗ ನೀವು ಈ ರೀತಿ ಆಗುವ ಪಾತ್ರ ಈಗ ಸಂಗಮ ಯುಗದ್ದೇ ಗಾಯನವಾಗಿದೆ.
ಬಾಬ್ದಾದರವರ ಮನಸ್ಸಿನ ವಿಶೇಷ ಆಸೆ ಏನಿದೆ ಹೇಳೋದಾ? ಕತ್ತಾಡಿಸಿ ಹಾ ಬಾಬಾ ಹೇಳಿ ಅಂತ ಬಾಬ್ದಾದ ಈಗಲಿಂದಲೇ ಪ್ರತಿಯೊಬ್ಬ ಮಗುವನ್ನು ಸದಾ ಹರಳಿದ ಗುಲಾಬಿಯ ಪುಷ್ಪದಂತೆ ನೋಡಲು ಬಯಸುತ್ತಾರೆ. ಖುಷಿಯ ಅದೃಷ್ಟವಂತರು, ಖುಷ್ ನಸೀಬ್, ಖುಷ್ನುಮಾ. ಮಾತುಗಳ ಕೆಲಸವಾಗಿದೆ ಬರುವುದು, ಇದನ್ನು ತಿಳಿದುಕೊಂಡಿದ್ದೀರಾ? ಮಾತುಗಳಂತೂ ಬಂದೇ ಬರುತ್ತೆ, ಆದರೆ ನಿಮ್ಮ ಲಕ್ಷಣದಲ್ಲಿ ತರಬೇಕು. ಗಾಬರಿ ಆಗಬೇಡಿ. ಹೇಗೆ ಈಗ ಮನುಷ್ಯರೆಲ್ಲರೂ ಹೇಳ್ತಾರೆ ಬ್ರಹ್ಮಕುಮಾರಿಯರು ಪವಿತ್ರತೆಯ ಪಾಠ ತುಂಬ ಹೇಳ್ಕೊಡ್ತಾರೆ ಎಂದು, ಹಾಗೆ ಪ್ರಸಿದ್ಧವಾಗಬೇಕು ಬ್ರಹ್ಮಕುಮಾರಿಯರು ಕ್ರೋಧ ಮುಕ್ತರನ್ನಾಗಿ ಮಾಡುತ್ತಾರೆ ಎಂದು. ಏಕೆಂದರೆ ಕ್ರೋಧದಿಂದ ಮುಕ್ತರಾಗಲು ಎಲ್ಲರೂ ಬಯಸುತ್ತಾರೆ. ಟೆನ್ಷನ್ ಆಗುತ್ತೆ ಅಲ್ವಾ? ಅಂದಾಗ ಟೆನ್ಷನ್ ಹುಟ್ಟುತ್ತೆ, ಅದಕ್ಕೋಸ್ಕರ ಎಲ್ಲರೂ ಬಯಸ್ತಾರೆ. ಆದರೆ ಅವರಿಗೆ ವಿಧಿ ಗೊತ್ತಿಲ್ಲ. ಹೇಗೆ ಪವಿತ್ರರಾಗುವುದು ಅಸಂಭವ ಎಂದು ತಿಳಿದುಕೊಳ್ಳುತ್ತಾರೆ. ಆದರೆ ಈಗ ನಿಮ್ಮೆಲ್ಲರಿಗೂ ಅನುಭವ ಇದೆ. ನಿಮ್ಮೆಲ್ಲರ ಅನುಭವದ ಆಧಾರದಿಂದ ತಿಳಿದುಕೊಳ್ಳುತ್ತಾರೆ ಸಾಧ್ಯ ಎಂದು. ಹಾಗೆ ಈಗ ಈ ವರ್ಷ ಈ ಅಲೆಗಳನ್ನು ಹರಡಿಸಿರಿ ಕ್ರೋಧಜೀತರು ಆಗಬಹುದು. ಕಷ್ಟ ಇಲ್ಲ. ಈ ರೀತಿ ಎಕ್ಸಾಂಪಲ್ನ ಅನುಭವ ಪ್ರಾಕ್ಟಿಕಲಲ್ಲಿ ಸ್ಟೇಜ್ ಮೇಲೆ ತನ್ನೆ ಬಾಬ್ದಾದ ನೋಡಿದ್ರು. ಬಹಳಷ್ಟು ಜನ ಮಕ್ಕಳು ಕಾರ್ಯ ಮಾಡುತ್ತಿದ್ದರೂ ಕ್ರೋಧಜೀತರಾಗುತ್ತಾರೆ. ಇಂತಹ ಉದಾಹರಣೆ ನಿಮ್ಮ ಪರಿವಾರದಲ್ಲಿ, ಬ್ರಾಹ್ಮಣ ಪರಿವಾರದಲ್ಲಿ ತಯಾರಾಗಬೇಕು. ಈ ವರ್ಷ ಏನು ಮಾಡ್ತೀರಾ? ಹೋಲಿ ಆಚರಿಸ್ಲಿಕ್ಕೆ ಬಂದಿದ್ದೀರಾ ಅಲ್ವಾ? ಹೋಲಿಯಲ್ಲಿ ಏನು ಮಾಡ್ತೀರಾ? ಏನಾದರೂ ಸುಡಬೇಕು ಅಲ್ವಾ? ಇವತ್ತಿನ ಹೋಲಿಯಲ್ಲಿ ತಾವೇನು ಸುಡ್ತೀರಾ? ಕ್ರೋಧವನ್ನು ಸುಟ್ಟು ಬಿಡ್ತೀರಾ ಅಲ್ವಾ? ಪಕ್ಕ ಮಾಡಿಕೊಳ್ಳಿ. ಆದರೆ ಬಾಬ್ದಾದ ನೋಡಿದ್ರು ಟೆನ್ಷನ್ನಲ್ಲಿ ಬರಲಿಕ್ಕೆ ಕಾರಣ ದೇಹಾಭಿಮಾನ, ನಾನು ಎಂಬ ಶಬ್ದ. ದೇಹಾಭಿಮಾನದ ನಾನು ಒಂದಾಗಿದೆ, ನನ್ನ ಆತ್ಮ, ಮತ್ತು ಇನ್ನೊಂದು ನಾನು, ದೇಹಾಭಿಮಾನದ ನಾನು. ಆದರೆ ದೇಹಾಭಿಮಾನದ ನಾನು ಎಂಬ ಶಬ್ದ ಅಭಿಮಾನದ್ದಾಗಿರುತ್ತದೆ. ಅಪಮಾನವೂ ಮಾಡಿಸುತ್ತದೆ. ದಿಲ್ ಶಿಕಸ್ತು ಆಗಿದ್ದಾಗಲೂ ನಾನು ಅಂತ ಬರುತ್ತೆ, ಅದು ಕೆಳಗೆ ಬೀಳಿಸುತ್ತೆ. ಇಂದು ಕ್ರೋಧಜೀತರಲ್ಲಿ ಮುಂದುವರಿಯಲು ಬಾಡಿ ಕಾನ್ಷಿಯಸ್ನ ದೇಹಾಭಿಮಾನದ ನಾನು ಎಂಬುದನ್ನು ಯೋಗ ಅಗ್ನಿಯಲ್ಲಿ ಸುಟ್ಟು ಬಿಡಿ. ಅನೇಕ ನಾನು ಎಂಬುದನ್ನು ಸುಟ್ಟು ಒಂದು ನಾನು ಆತ್ಮ ಆಗಿದ್ದೇನೆ, ಈ ನಾನು ಎಂಬ ಶಬ್ದವನ್ನು ಪಕ್ಕಾ ಮಾಡಿಕೊಳ್ಳಿ. ಬಾಕಿ ನಾನು ಎಂಬುದನ್ನು ಇಂದು ಯೋಗ ಅಗ್ನಿಯಲ್ಲಿ ಸುಟ್ಟು ಹೋಗಿ. ಅನೇಕ ನಾನು ಅನ್ನೋದು ಬರುತ್ತೆ ಅಲ್ವಾ? ಇಂದು ಸುಡುವ ಹೋಲಿಯನ್ನು ಆಚರಿಸಿರಿ. ಏಕೆಂದರೆ ಕ್ರೋಧಕ್ಕೆ ಕಾರಣ ಟೆನ್ಷನ್ ತುಂಬ ಆಗತ್ತೆ. ಕ್ರೋಧದ ಕಾರಣ ತುಂಬ ಒತ್ತಡವಾಗತ್ತೆ. ಈ ನಾನು ಎಂಬುದನ್ನು ಸಮಾಪ್ತಿ ಮಾಡಲು ಇಂದು ತಮ್ಮ ಆಂತರಿಕದಲ್ಲಿ ಸಂಕಲ್ಪ ಮಾಡಿ ಸುಡಲೇಬೇಕು. ಏಕೆಂದರೆ ಇದು ಸಹ ಹೊರೆ ಅಲ್ವಾ? ಅಂದಾಗ ಟ್ರೈನಲ್ಲಾದರೂ ಹೋಗಿ, ಫ್ಲೈಟಲ್ಲಾದರೂ ಹೋಗಿ ಈ ಹೊರೆಯನ್ನು ಇಲ್ಲೇ ಸುಟ್ಟು ಹೋಗಿ. ಸುಡಬಹುದಾ? ಯಾರು ತಿಳ್ಕೊಂಡಿದ್ದೀರಾ ಸಾಹಸ ನಾವು ಮಕ್ಕಳದು ಸಹಯೋಗಿ ಬಾಬಾ ಜೊತೆಗಿದ್ದಾರೆ, ನಾವು ಸಾಹಸ ಮಾಡಬೇಕು, ಸಹಯೋಗ ಕೊಡಲು ಬಾಬಾ ಜೊತೆಯಲ್ಲಿದ್ದೇ ಇದ್ದಾರೆ ಅಂದಾಗ ವಿಜಯವೂ ಜೊತೆ ಇದೆ. ಯಾರು ಇದನ್ನು ಯೋಚಿಸ್ತೀರಾ ನಾನು ವಿಜಯಿ ಆಗಲೇಬೇಕು ಎಂದು, ಅವರು ಕೈ ಎತ್ತಿ. ಆಗಲೇಬೇಕು, ಒಳ್ಳೆಯದು. ಯಾರೆಲ್ಲ ಇವತ್ತು VIPs ಬಂದಿದ್ದೀರೋ ಅವರು ಕೈ ಎತ್ತುತ್ತಾ ಇದ್ದೀರಾ. ಯಾರು VIPs ಬಂದಿದ್ದೀರಾ ಎದ್ದೊಳಿ, ನಿಂತುಕೊಳ್ಳಿ, ಕೈ ಆಡಿಸ್ತಾ ಇದ್ದೀರಾ. ಚಪ್ಪಾಳೆ ಹೊಡೆಯಿರಿ, ವಿಜಯಿಗಳಾಗ್ತೀರಾ. ನೋಡಿ, ಯಾರೆಲ್ಲ ವಿಜಯಿಗಳಾಗುತ್ತೀರಾ ಆ ಒಬ್ಬೊಬ್ಬರ ಮಾಲೆಯನ್ನು ಬಾಬಾ ಹೇಳ್ತಾರೆ, ಯಾರೆಲ್ಲ ವಿಜಯಿ ಆಗುವವರಿದ್ದೀರಾ ಅವ್ರಿಗೆ ಒಬ್ಬೊಬ್ಬರಿಗೂ ಮಾಲೆ ತೊಡಿಸ್ಲಾಗ್ತಾ ಇದೆ, ಮಾಲೆ ಹಾಕಲಾಗ್ತಾ ಇದೆ. ಶುಭಾಶಯಗಳು, ಶುಭಾಶಯಗಳು. ಒಳ್ಳೆಯದು. ಇವತ್ತು ಯಾರೆಲ್ಲ VIPs ಬಂದಿದ್ದೀರಾ ಎಲ್ಲರೂ ಸಾಹಸವಂತರಾಗಿದ್ದೀರಾ. ಆದ್ದರಿಂದ ಬಾಪ್ದಾದ ವರದಾನ ಕೊಡುತ್ತಿದ್ದಾರೆ. ಈ ಸಮಯದಲ್ಲಿ ತಾವು ಯಾರೆಲ್ಲರೂ ಒಂದು ಜನ್ಮಕ್ಕೋಸ್ಕರ ಯಾವುದೇ ಕಾರ್ಯದಲ್ಲಿ VIP ಆಗಿದ್ದೀರಾ, ಆದರೆ ಬಾಪ್ದಾದ ತಾವು ಸಾಹಸವಂತ ಮಕ್ಕಳಿಗೆ VIPs ಅಂತ ಹೇಳಲ್ಲ, ಮಕ್ಕಳು ಅಂತ ಹೇಳುತ್ತಾರೆ.
ಬಾಪ್ದಾದ ಈ ವರದಾನವನ್ನು ಕೊಡ್ತಾರೆ, ಗ್ಯಾರಂಟಿ ಕೊಡ್ತಾರೆ, ತಾವೆಲ್ಲರೂ 21 ಜನ್ಮಗಳಿಗಾಗಿ VIP ಆಗ್ತೀರಾ. ಎಲೆಕ್ಷನ್ನು ಇಲ್ಲಿ ನಡೆಯಲ್ಲ, ಸೆಲೆಕ್ಷನ್ನು ನಡೆಯಲ್ಲ. ಕೇವಲ ಒಂದು ಮಾತನ್ನು ಎಲ್ಲರೂ ಬಿಡೋದೇ ಇಲ್ಲ. ಹೇಗೆ ಈಗ ಸಂಬಂಧ ಸಂಪರ್ಕದಲ್ಲಿ ಬಂದಿದ್ದೀರಾ, ಈ ಬ್ರಾಹ್ಮಣ ಪರಿವಾರದ ಸಂಬಂಧವನ್ನು ಬಿಡಲೇಬಾರದು. ಎಷ್ಟೆಷ್ಟು ಕನೆಕ್ಷನ್ನಲ್ಲಿ ಬ್ರಾಹ್ಮಣ ಪರಿವಾರದ ಸಂಬಂಧದಲ್ಲಿರುತ್ತೀರಾ ಅಷ್ಟು ಸಂಬಂಧ ಪಕ್ಕ ಆಗುವುದು ಮತ್ತು ಬಾಬನ ವರದಾನವನ್ನು ಪ್ರಾಪ್ತಿ ಮಾಡಿಕೊಳ್ಳುತ್ತೀರಾ. ಅಂದಾಗ ಮಂಜೂರ, ಕನೆಕ್ಷನ್ ಇಟ್ಕೊಳ್ಳೋದು ಮಂಜೂರ. ಕೈ ಎತ್ತಿ ಒಳ್ಳೆಯದು. ಬಾಬ್ದಾದ ಹೂಗಳ ಮಾಲೆಯನ್ನು ತಗೊಂಡು ಮುಂದೆ ಬರುತ್ತಾ ಇದ್ದಾರೆ. ಹೂಗಳ ಮಾಲೆಯನ್ನು ತಾವೆಲ್ಲರಿಗೂ ತೊಡಿಸ್ತಿದ್ದಾರೆ, ಹಾಕ್ತಿದ್ದಾರೆ. ತಾವೆಲ್ಲರೂ ಹೊಸ ಮಕ್ಕಳು ಅಥವಾ ರಿಯಲ್ ಗೋಲ್ಡ್ ಮಕ್ಕಳು, ಹಳಬ್ರಿರ್ಬೋದು ಹೊಸಬ್ರಿರ್ಬೋದು, ಸದಾ ಬಾಬಾರವರ ಆಜ್ಞಾಕಾರಿಗಳಾಗಿದ್ದೀರಾ ಅಲ್ವಾ. ಇಂದು ಈ ನಾನು ಎಂಬ ಶಬ್ದವನ್ನು, ನಾನು ಎಂಬುದನ್ನು ಸುಟ್ಟು ಹೋಗಿ. ಯಾರು ಮೊದಲ ಬಾರಿ ಬಂದಿದ್ದೀರಾ ಅವರು ಕೈ ಮೇಲ್ ಮಾಡಿ ಒಳ್ಳೆಯದು. ಬಾಬ್ದಾದ ಮೊದಲು ಬಾರಿ ಬಂದಿರುವಂತಹ ಮಕ್ಕಳಿಗೆ ಮೊದಲ ಬಾರಿ ಬಂದಿರುವುದರ ಪದಮ ಗುಣದಷ್ಟು ಶುಭಾಶಯಗಳನ್ನು ಕೊಡುತ್ತಿದ್ದಾರೆ. ಆದರೆ ಹೇಗೆ ಈಗ ಮೊದಲ ಬಾರಿ ಬಂದಿದ್ದೀರಾ ಹಾಗೆಯೇ ಮೊದಲ ನಂಬರ್ ಫಸ್ಟ್ ಡಿವಿಷನ್ನಲ್ಲಿ ಬರಬೇಕು. ಮೊದಲ ನಂಬರಲ್ಲಿ ಅಂತೂ ಫಿಕ್ಸ್ ಇದ್ದೀರಾ ಅಲ್ವಾ, ಆದರೆ ಫಸ್ಟ್ ಡಿವಿಷನ್ನಲ್ಲಿ ಬರಬೇಕು. ಇದೆಯ ಸಾಹಸ. ಕೈ ಎತ್ತಿ ಯಾರು ಇದರಲ್ಲಿ ಧೈರ್ಯ ಇಟ್ಕೊಂಡಿದ್ದೀರಾ ಕೈ ಎತ್ತಿ ನೋಡಿ, ಯೋಚನೆ ಮಾಡಿ ಕೈ ಎತ್ತಿ. ಒಳ್ಳೆಯದು. ಲಕ್ಷ್ಯ ಇಟ್ಕೊಂಡಿದ್ದೀರಾ, ನಾವು ಲಾಸ್ಟಲ್ಲಿ ಬಂದಿದ್ರೂ ಪರವಾಗಿಲ್ಲ, ಫಾಸ್ಟಾಗಿ ಹೋಗ್ತೀವಿ ಎಂದು. ಏಕೆಂದರೆ ಸಮಯದ ಮೇಲೆ ಭರವಸೆ ಇಲ್ಲ. ಈಗ ಏನೋ ಮಾಡಬೇಕು ಅಂತ ಅಂದ್ಕೊಳ್ತೀರಾ, ತೀವ್ರ ಪುರುಷಾರ್ಥಿಗಳಾಗಿ ಬೇಗ ಬೇಗ ಮಾಡಿ. ಏಕೆಂದರೆ ಬಹಳ ಸಮಯದ ಪುರುಷಾರ್ಥ ತಮ್ಮೆಲ್ಲರಿಗೂ ಸ್ವಲ್ಪ ಸಮಯದಲ್ಲೇ ಪೂರ್ಣ ಮಾಡಬೇಕು. ತಾವೆಲ್ಲರೂ ಬಹಳ ಸಮಯದ ಪುರುಷಾರ್ಥ ಈಗ ಸ್ವಲ್ಪ ಸಮಯದಲ್ಲೇ ಮಾಡಿಬಿಡಬೇಕು. ಇದೆಯ ಧೈರ್ಯ, ಇದೆಯ ಸಾಹಸ. ಕೈ ಎತ್ತಿ ನೋಡಿ, ನಿಮ್ಮ ಫೋಟೋ ತೆಗಿಲಾಗ್ತಾ ಇದೆ. ಬಾಬ್ದಾದ ಇಂತಹ ಸಾಹಸವಂತ ಮಕ್ಕಳಿಗೆ ಶುಭಾಶಯಗಳನ್ನು ಕೊಡುತ್ತಾರೆ. ಸಾಹಸ ನಿಮ್ಮದು, ಸಹಯೋಗ ಬಾಬಾರವರದು. ಆದರೆ ಸಾಹಸ ಕಳೆದುಕೊಳ್ಳಬಾರದು. ತಮ್ಮ ಭಾಗ್ಯದ ನಕ್ಷತ್ರ ಸದಾ ಹೊಳೆಯುತ್ತಾ ಇರಬೇಕು. ಏಕೆಂದರೆ ಈ ಜನ್ಮದ ತೀವ್ರ ಪುರುಷಾರ್ಥ ಅಲ್ಲ, ತೀವ್ರ ಪುರುಷಾರ್ಥ ಅನೇಕ ಜನ್ಮಗಳ ಭಾಗ್ಯವನ್ನು ರೂಪಿಸುವಂತಹದ್ದಾಗಿದೆ. ಆದ್ದರಿಂದ ಎಂದಿಗೂ ಧೈರ್ಯವನ್ನು ಕಳೆದುಕೊಳ್ಳಬಾರದು. ಬಲೆ ಮಾತುಗಳು ಬರುತ್ತವೆ, ಆದರೆ ಮಾತು ಮಹಾವೀರ ಅಲ್ಲ. ತಾವು ಸರ್ವಶಕ್ತಿವಂತನ ಮಕ್ಕಳಾಗಿದ್ದೀರಾ. ನಿಮ್ಮ ಮುಂದೆ ಆ ಮಾತು ಏನಾಗಿದೆ? ಮಾತು ಬರುತ್ತೆ, ಹೊರಟು ಹೋಗುತ್ತೆ. ಏನು ಹೊರಟು ಹೋಗುವಂತಹದ್ದಿದೆ, ಅದರ ಹಿಂದೆ ನಿಮ್ಮ ಅದೃಷ್ಟವನ್ನು ಕಳೆದುಕೊಳ್ಳಬೇಡಿ. ಸರಿ, ಕುಳಿತುಕೊಳ್ಳಿ. ಎಲ್ಲರಿಗೂ ಬಾಬ್ದಾದ ಸ್ನೇಹದಿಂದ ಶುಭಾಶಯ ಕೊಡುತ್ತಿದ್ದಾರೆ. ಯಾವ ಮಾತಿಗಾಗಿ? ಸಾಹಸ ಇಟ್ಕೊಂಡಿದ್ದೀರಾ. ಮತ್ತು ಬಾಬ್ದಾದ ಪ್ರತಿಯೊಬ್ಬ ಮಗುವಿನ ಸಾಹಸದ ಸಂಕಲ್ಪಕ್ಕಾಗಿ ಖುಷಿಯಾಗಿದ್ದಾರೆ. ಅಂದಾಗ ಹೋಲಿ ಆಚರಿಸಿದ್ರ, ಸುಡುವ ಹೋಲಿಯನ್ನಂತೂ ಆಚರಿಸಿದ್ದೀರಾ. ಪರಮಾತ್ಮನ ಸಂಘದ ಬಣ್ಣದ ಹೋಲಿಯನ್ನು ಆಚರಿಸಿದ್ದೀರಾ. ಸುಟ್ರಿ ಮತ್ತು ಆಚರಿಸಿದ್ದೀರಾ. ಸುಟ್ಟಿದ್ದೀರಾ ಮತ್ತು ಆಚರಣೆಯೂ ಮಾಡಿದ್ದೀರಾ. ಈಗ ಬಾಬ್ದಾದ ಎಲ್ಲ ಮಕ್ಕಳಿಗೂ ಒಂದು ಡ್ರಿಲ್ ಮಾಡಿಸಲು ಬಯಸುತ್ತಾರೆ. ಏಕೆಂದರೆ 4 ಕಡೆಯ ಪರಿಸ್ಥಿತಿಗಳು ಭಯಾನಕವಾಗಿದೆ. ಎಲ್ಲಿ ಯಾವ ಪರಿಸ್ಥಿತಿ ಇದೆ. 4 ಕಡೆಯ ಪರಿಸ್ಥಿತಿಗಳ ಮಧ್ಯದಲ್ಲಿ ತಾವು 1 ಸೆಕೆಂಡಿನಲ್ಲಿ ಏಕಾಗ್ರರಾಗಬಹುದಾ? ಇಂತಹ ಪ್ರಾಕ್ಟೀಸು ಸ್ವಯಂನಲ್ಲಿ ಅನುಭವ ಮಾಡ್ತೀರಾ? ಅಥವಾ ತಿಳ್ಕೊಳ್ಳಿ, ಯಾವ ಸಮಯದಲ್ಲಿ ಕಾರಣ ಅಕಾರಣದಿಂದ ಯಾವುದೇ ಮಾತಿನ ಪ್ರತಿ ನಿಮಗೆ ವ್ಯರ್ಥ ಸಂಕಲ್ಪಗಳ ಬಿರುಗಾಳಿಗಳು ಬರುತ್ತವೆ. ಅಂತಹ ಸಮಯದಲ್ಲಿ ತಾವು ತಮ್ಮ ಮನಸ್ಸು ಬುದ್ಧಿಯನ್ನು ಏಕಾಗ್ರ ಮಾಡಬಹುದಾ? ಈ ಏಕಾಗ್ರತೆಯ ಶಕ್ತಿಯ ಡ್ರಿಲ್ಲು ಸಮಯಕ್ಕೆ ಮಾಡಿ ನೋಡಿ. ಒಂದು ವೇಳೆ ಅಂತಹ ಸಮಯಕ್ಕೆ 1 ಸೆಕೆಂಡಿನಲ್ಲಿ ಏಕಾಗ್ರತೆಯ ಶಕ್ತಿ ಕಾರ್ಯದಲ್ಲಿ ತೊಡಗಿಸಲಿಲ್ಲವೆಂದರೆ ಮುಂದೆ ಹೋಗುತ್ತಾ ಅಂತಹ ಪರಿಸ್ಥಿತಿಗಳು ಬಾರಿಗೂ ಬರುತ್ತವೆ.
ಇಂದು ಬಾಪ್ದಾದ ಸೆಕೆಂಡಿನಲ್ಲಿ ಫುಲ್ ಸ್ಟಾಪ್ ಅಂದರೆ ಅರ್ಥ ಏಕಾಗ್ರ ಸ್ಥಿತಿಯ ಅಭ್ಯಾಸದ ಕಡೆ ಗಮನ ಸೆಳೆಸಲು ಬಯಸುತ್ತಾರೆ. ಏಕೆಂದರೆ ಪ್ರಕೃತಿ ತನ್ನ ಭಿನ್ನ ಭಿನ್ನ ಬಣ್ಣವನ್ನು ತೋರಿಸಲು ಶುರು ಮಾಡಿದೆ. 4 ಕಡೆ ಏನೆಲ್ಲ ಆಗುತ್ತಿದೆ, ತಾವೆಲ್ಲರೂ ಜಾಸ್ತಿ ತಿಳ್ಕೊಂಡಿದ್ದೀರಾ ಏನು ಜಗತ್ತಿನಲ್ಲಿ ನಡೀತಾ ಇದೆ ಎಂಬುದನ್ನು. ಈ ರೀತಿ ಮನಸ್ಸು ಬುದ್ಧಿಯನ್ನು ಅಲುಗಾಡಿಸುವಂತಹ ಅಲೆದಾಡಿಸುವಂತಹ ಮಾತುಗಳು ತುಂಬ ಬರುತ್ತೆ. ಈಗ ಈ ಪ್ರಾಕ್ಟೀಸ್ ಮಾಡಿ ಮನಸ್ಸು ಬುದ್ಧಿಯನ್ನು ತಾವು 1 ಸೆಕೆಂಡಿನಲ್ಲಿ ಪರಮಧಾಮದಲ್ಲಿ ಸ್ಥಿತ ಮಾಡಲು ಸಾಧ್ಯವಾಗತ್ತಾ? ಈಗ ತಮ್ಮನ್ನು ತಾವು ಫರಿಷ್ಠಾ ರೂಪದಲ್ಲಿ ಸ್ಥಿತ ಮಾಡಿಕೊಳ್ಳಿ. ಈಗ ತಮ್ಮನ್ನು ತಾವು ನಾನು ಬ್ರಾಹ್ಮಣ, ಮಾಸ್ಟರ್ ಸರ್ವಶಕ್ತಿವಂತ ಈ ಸ್ಥಿತಿಯಲ್ಲಿ ಸ್ಥಿತ ಮಾಡಿಕೊಳ್ಳಿ. ಈ ಮಾಸ್ಟರ್ ಸರ್ವಶಕ್ತಿವಂತನ ಸ್ಥಿತಿಯಲ್ಲಿ ಸ್ಥಿತರಾಗಿರಿ. ಬಾಪ್ದಾದ ಡ್ರಿಲ್ ಮಾಡಿಸಿದ್ರು. ಇಂತಹ ಅಭ್ಯಾಸ ಪೂರ್ತಿ ದಿನದಲ್ಲಿ ಯಾವಾಗ ಸಮಯ ಸಿಗತ್ತೆ ಬಾರಿಗೂ ಮನಸ್ಸನ್ನು ಏಕಾಗ್ರ ಮಾಡಿಕೊಂಡು ನೋಡಿಕೊಳ್ಳಿ. ಏನು ಬಯಸ್ತೀರಾ, ಎಲ್ಲಿ ಬಯಸ್ತೀರಾ ಅಲ್ಲಿ ಮನಸ್ಸು ಏಕಾಗ್ರವಾಗಬೇಕು. ಪುರುಷಾರ್ಥ 1 ಸಮಯದ್ದಿರಬೇಕು, 1 ನಿಮಿಷದ್ದಿರಬೇಕು. 1 ನಿಮಿಷದಲ್ಲಿ ತೊಡಗಿಸ್ಬಿಡಬೇಕು. 1 ಸೆಕೆಂಡಿನಲ್ಲಿ ಫುಲ್ ಸ್ಟಾಪು. ಬಾಬಾ ಹೇಳ್ತಾರೆ 1 ನಿಮಿಷ ಇಡಿಸ್ಬೋದು, ಆದರೆ 1 ಸೆಕೆಂಡಲ್ಲಿ ಫುಲ್ ಸ್ಟಾಪ್ ಇಡಬೇಕು. ಏಕೆಂದರೆ ಅಂತಹ ಸಮಯ ಅಲ್ಚಲ್ನ ಸಮಯಕ್ಕಾಗಿ ಈಗ ತಯಾರಿ ಮಾಡಿಕೊಳ್ಳುತ್ತಿದ್ದೀರಾ. ಆದ್ದರಿಂದ ಮೈಂಡ್ ಕಂಟ್ರೋಲ್, ಮನಸ್ಸು ನನ್ನದು, ನಾನು ಮನಸ್ಸು ಅಲ್ಲ, ನನ್ನ ಮನಸ್ಸು ಅಂದಾಗ ನನ್ನದರ ಮೇಲೆ ನನ್ನ ನಿಯಂತ್ರಣವಿದೆಯಾ? ಈ ಡ್ರಿಲ್ಲು ಬಹಳ ಅವಶ್ಯಕವಾಗಿದೆ. ಎಲ್ಲರೂ ಯಾರೆಲ್ಲ ಬಂದಿದ್ದೀರಾ, ಬಾಬ್ದಾದರವರಿಗೆ ಒಬ್ಬೊಬ್ಬ ಮಗುವು ಪ್ರಿಯವಾಗಿದ್ದಾರೆ. ಹೇಗೆ ಇರಬಹುದು, ಆದರೆ ಬಾಬ್ದಾದ ಪ್ರತಿಯೊಬ್ಬ ಮಗುವನ್ನು ಕೋಟಿಯಲ್ಲೂ ಕೆಲವು ಆತ್ಮರ ರೂಪದಲ್ಲಿ ನೋಡುತ್ತಾರೆ. ಬಲೆ ಪುರುಷಾರ್ಥದಲ್ಲಿ ಬಲಹೀನ ಇರಬಹುದು, ಆದರೆ ಬಾಬನಿಗೆ ಪ್ರಿಯರಂತೂ ಆಗಿದ್ದೀರಾ. ಮನಸ್ಸಿನಿಂದ ಹೇಳುತ್ತೀರಾ ನನ್ನ ಬಾಬಾ ಎಂದು. ಆದ್ದರಿಂದ ಬಾಬಾರವರಿಗೂ ಸಹ ಅತಿ ಪ್ರಿಯರಾಗಿದ್ದೀರಾ. ಕೇವಲ ಬಾಬ್ದಾದ 1 ಮಾತನ್ನು ಮತ್ತೆ ಮತ್ತೆ ನೆನಪು ಮಾಡಿಸುತ್ತಿದ್ದಾರೆ. ತಮ್ಮ ಮುಖ ಸದಾ ಖುಷಿಯ ಅದೃಷ್ಟವಂತದ್ದಾಗಿರಬೇಕು, ಖುಷಿಯಲ್ಲಿ ಹೊಳೆಯುತ್ತಿರಬೇಕು. ಮಾತುಗಳು ಹೊರಟೋಗ್ಬಿಡತ್ತೆ, ಆದರೆ ಖುಷಿ ಹೋಗಬಾರದು. ಸಂಗಮ ಯುಗದ ಖುಷಿ ಭಗವಂತನ ಪರಮಾತ್ಮನ ಉಡುಗೊರೆಯಾಗಿದೆ ಅಂದಾಗ ಹೋಲಿ ಅಂದರೆ ಅರ್ಥ ಎಂತಹ ಮಾತೇ ಬರಲಿ ನೆನಪಿಟ್ಟುಕೊಳ್ಳಿ, ಹೋಲಿ ಆಚರಣೆ ಮಾಡಿ ಬಂದಿದ್ದೇವೆ ಅಂದಾಗ ಓಲಿ ಕಳೆದದ್ದು ಕಳೆದೋಯ್ತು, ಆದರೆ ಖುಷಿ ಹೋಗಬಾರ್ದು. ಪರಮಾತ್ಮನ ಉಡುಗೊರೆ ಖಜಾನೆ ಖುಷಿ ಆಗಿದೆ. ಬಾಬ್ದಾದ ಸದಾ ಹೇಳುತ್ತಾರೆ, ಈ ಸ್ಲೋಗನ್ ಸದಾ ನೆನಪಿರಲಿ, ಖುಷಿಯಾಗಿರಬೇಕು ಮತ್ತು ಖುಷಿಯನ್ನು ಹಂಚಬೇಕು. ಎಷ್ಟೆಷ್ಟು ಹಂಚುತ್ತೀರಾ ಅಷ್ಟು ವೃದ್ಧಿಯಾಗತ್ತೆ. ಖುಷಿಯ ಮುಖ ನಡೆಯುತ್ತಾ ತಿರುಗಾಡುತ್ತಾ ಸ್ವತಃವಾಗಿ ಸೇವೆ ಮಾಡುತ್ತಿರುತ್ತದೆ. ಯಾರೇ ನಿಮ್ಮನ್ನು ನೋಡಿದ್ರೂ ಸಹ ಯೋಚಿಸ್ತಾರೆ ಅವ್ರಿಗೇನು ಸಿಕ್ಕಿದೆ ಎಂದು. ಅಂದಾಗ ಇಂದು ಹೋಲಿಯ ದಿಲ್ ಖುಷ್ ಮಿಠಾಯಿಯಾಗಿದೆ ಖುಷಿ. ಎಲ್ಲರೂ ತಿಂದ್ರ ದಿಲ್ ಖುಷ್ ಮಿಠಾಯಿ, ಖುಷಿಯನ್ನು ಖುಷಿಯಾಗಿದ್ದೀರಾ? ಸದಾ ತಿಂತಾ ಇರಬೇಕು. ಇದರಲ್ಲಿ ಯಾರಿಗೂ ಕಾಯಿಲೆ ಬರೋದಿಲ್ಲ. ದಿಲ್ ಖುಷ್ ಮಿಠಾಯಿ ತಿಂತಾ ಇದ್ದರೆ ಅಂದರೆ ಖುಷಿಯಾಗಿದ್ದರೆ ಯಾವುದೇ ಕಾಯಿಲೆ ಬರೋದಿಲ್ಲ. ಒಳ್ಳೆಯದು. ಬಾಬ್ದಾದ ಪುನಃ ಇಶಾರೆ ಕೊಡುತ್ತಿದ್ದಾರೆ. ಸ್ವಪುರುಷಾರ್ಥದಿಂದ ಸ್ವ ಉನ್ನತಿ ಮತ್ತು ಸೇವೆಯ ಉನ್ನತಿ ಎರಡೂ ಕಡೆ ಅಟೆನ್ಷನ್ ಕೊಡುತ್ತಾ ಇರಿ, ಮುಂದುವರಿಯುತ್ತಾ ಇರಿ, ಸದಾ ಹಾರಿಸುತ್ತಾ ಇರಿ. ಒಳ್ಳೆಯದು. 4 ಕಡೆಯ ಬಾಬ್ದಾದರವರ ಸ್ನೇಹದಲ್ಲಿ ಸಮಾವೇಶವಾಗಿದ್ದು ನೆನಪು ಮತ್ತು ಸೇವೆಯಲ್ಲಿ ಮುಂದುವರೆಸುವಂತಹ ಅಮೃತ ವೇಳೆ ಎಲ್ಲದಕ್ಕಿಂತ ಒಳ್ಳೆಯ ಪವರ್ಫುಲ್ ಮಾಡಿಕೊಳ್ಳುವಂತಹ ಮತ್ತು ಮನಸ್ಸಾ ಸೇವೆಯ ಮೂಲಕ ದಯಾಹೃದಯಿ, ದಯಾಳು, ಕೃಪಾಳು ಆಗಿ ಆತ್ಮರಿಗೆ ಒಂದಲ್ಲ ಒಂದು ಅಂಚಲಿ ಕೊಡುವಂತಹ ತಮ್ಮ ಈ ವಿಧಿಯನ್ನು ಮುಂದುವರಿಸುತ್ತಾ ನಡೆಯಿರಿ.
ಬಾಬ್ದಾದ ನೋಡ್ತಿದ್ದಾರೆ, ಪ್ರತಿಯೊಬ್ಬ ಮಗು ಉಮಂಗ ಉತ್ಸಾಹದಲ್ಲಿ ಇರುತ್ತಾರೆ. ಆದರೆ ಈಗ ಎಡಿಷನ್ ಏನು ಮಾಡ್ಕೋಬೇಕು? ಸದಾ ಎಂಬ ಶಬ್ದ ಎಡಿಷನ್ ಮಾಡಿಕೊಳ್ಳಬೇಕು. ಆಗಾಗ ಎಂಬ ಶಬ್ದವನ್ನು ಡಿಕ್ಷನರಿಯಿಂದ ತೆಗೆದು ಹಾಕಿರಿ. 4 ಕಡೆಯ ಮಕ್ಕಳು ಹೋಲಿಯನ್ನು ಆಚರಿಸಿದ್ದೀರಾ, ಸುಟ್ಟಿದ್ದೀರಾ ಮತ್ತು ಸಂಘದ ಬಣ್ಣವನ್ನು ಹಚ್ಚಿಕೊಂಡಿದ್ದೀರಾ. ಕಳೆದು ಹೋಗಿದ್ದನ್ನು ಕಳೆದು ಹೋಲಿ ಆಚರಿಸಿದ್ದೀರಾ. ಆದ್ದರಿಂದ ಬಾಬ್ದಾದ 4 ಕಡೆಯ ಮಕ್ಕಳನ್ನು ಸನ್ಮುಖದಲ್ಲಿ ಹೃದಯದಲ್ಲಿ ನೋಡುತ್ತಿದ್ದಾರೆ. ಬಾಬ್ದಾದರವರ ಪದಮ ಗುಣದಷ್ಟು ನೆನಪು, ಪ್ರೀತಿ, ನಮಸ್ಕಾರಗಳು. ನಾವು ಆತ್ಮಿಕ ಮಕ್ಕಳಿಂದ ಆತ್ಮಿಕ ಮಾತ್ಪಿತಾ ಬಾಬ್ದಾದರವರಿಗೆ ನೆನಪು, ಪ್ರೀತಿ, ಬೆಳಗಿನ ವಂದನೆಗಳು ಹಾಗೂ ನಮಸ್ಕಾರಗಳು. ವರದಾನ: ಸದಾ ಆಜ್ಞೆಯ ತಿಲಕವನ್ನು ಧಾರಣೆ ಮಾಡಿಕೊಂಡು ಫಸ್ಟ್ ಪ್ರೈಸ್ ಪಡೆಯುವಂತಹ ಆಜ್ಞಾಕಾರಿಗಳಾಗಿರಿ. ವರದಾನದ ವಿಶ್ಲೇಷಣೆ: ಯಾವ ಮಕ್ಕಳ ಮಸ್ತಕದಲ್ಲಿ ಆಜ್ಞಾಕಾರಿಯ ಸ್ಮೃತಿಯ ತಿಲಕ ಇದೆ, ಒಂದು ಸಂಕಲ್ಪವೂ ಕೂಡ ಬಾಬನ ಆಜ್ಞೆಯ ವಿನಃ ಮಾಡಬಾರ್ದು, ಅವರ ಆದೇಶದ ವಿನಃ ಆಗಬಾರ್ದು. ಅಂತಹ ಫಸ್ಟ್ ಪ್ರೈಸ್, ಅಂತಹ ಮಕ್ಕಳಿಗೆ ಫಸ್ಟ್ ಪ್ರೈಸ್ ಪ್ರಾಪ್ತಿ ಆಗತ್ತೆ. ಹೇಗೆ ಸೀತೆಗೆ ರೇಖೆಯ ಒಳಗೆ ಕುಳಿತುಕೊಳ್ಳಲು ಆಜ್ಞೆ ಸಿಕ್ಕಿತ್ತು, ಹಾಗೆ ಪ್ರತಿ ಹೆಜ್ಜೆ ಇಡುತ್ತಾ, ಪ್ರತಿ ಸಂಕಲ್ಪ ಮಾಡುತ್ತಾ ಬಾಬನ ಆಜ್ಞೆಯ ರೇಖೆಗಳ ಒಳಗೆ ಇದ್ದಾಗ ಸದಾ ಸೇಫ್ ಆಗಿ ಇರುತ್ತೀರಾ. ಯಾವುದೇ ಪ್ರಕಾರದ ರಾವಣನ ಸಂಸ್ಕಾರ ನಿಮ್ಮನ್ನು ಘರ್ಷಣೆ ಮಾಡಬಾರದು ಮತ್ತು ಸಮಯವೂ ಸಹ ವ್ಯರ್ಥವಾಗಿ ಹೋಗಬಾರದು. ಸ್ಲೋಗನ್: ಯಾರ ಜೊತೆಯಲ್ಲಾದರೂ ಸೆಳೆತವಿತ್ತೆಂದರೆ ಆ ಸೆಳೆತ ಪುರುಷಾರ್ಥದಲ್ಲಿ ಅವಶ್ಯವಾಗಿ ಸೋಮಾರಿಗಳನ್ನಾಗಿ ಮಾಡುತ್ತದೆ. ಯಾರ ಜೊತೆಯಲ್ಲಾದರೂ ಸೆಳೆತವಿತ್ತೆಂದರೆ ಆ ಸೆಳೆತ ಪುರುಷಾರ್ಥದಲ್ಲಿ ಸೋಮಾರಿಗಳನ್ನಾಗಿ ಅವಶ್ಯವಾಗಿ ಮಾಡುತ್ತದೆ. ಅವ್ಯಕ್ತ ಇಶಾರೆ: ಸದಾ ಅಚಲ ಅಡೋಲ ಏಕರಸ ಸ್ಥಿತಿಯ ಅನುಭವ ಮಾಡಿ. ಸದಾ ಒಬ್ಬ ತಂದೆಯ ನೆನಪಿನಲ್ಲಿದ್ದು ಏಕರಸ ಅವಸ್ಥೆ ತಯಾರು ಮಾಡಿಕೊಂಡಾಗ 1 ಮತ್ತು 1 ಬರುತ್ತೀರಾ. ಹೊರಗಿದ್ದರೂ ಸಹ ಇದೇ ಪಾಠವನ್ನು ಪಕ್ಕಾ ಮಾಡಿಕೊಳ್ಳಿ. ಸಿ ಫಾದರ್, ಫಾಲೋ ಫಾದರ್. ತಂದೆಯನ್ನು ನೋಡಬೇಕು, ತಂದೆಯನ್ನು ಅನುಸರಿಸಬೇಕು. ಆಗ ಎಂದಿಗೂ ಯಾವುದೇ ಪರಿಸ್ಥಿತಿಯಲ್ಲಿ ಏರುಪೇರಾಗುವುದಿಲ್ಲ. ಬ್ರಹ್ಮ ತಂದೆಯ ಸನ್ಮುಖದಲ್ಲಿ ಎಷ್ಟೆಲ್ಲ ಮಾತುಗಳು ಬಂತು, ಆದರೆ ಮಾತುಗಳನ್ನು ನೋಡದೆ ಒಬ್ಬ ಬಾಬರವರನ್ನೇ ನೋಡಿದರು. ಆದ್ದರಿಂದ ನಂಬರ್ 1 ಆದರು. ಅಂದಾಗ ಫಾಲೋ ಫಾದರ್, ತಂದೆಯನ್ನು ಅನುಸರಿಸಬೇಕು. ಓಂ ಶಾಂತಿ.